ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡವಳಿಗಲ್ಲ ಇಟ್ಕೊಂಡವಳಿಗೂ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಹಾಗಿದ್ದಂಥ ಪಕ್ಷದಲ್ಲಿ ಇನ್ನೇನು ಲೀಗಲ್ ಪಾಯಿಂಟ್ ರಿವಿಷನಲ್ಲಿ ನಾವು ನೋಡೋದಿದೆ, ಇದರಲ್ಲಿ ಏನೂ ಲೀಗಲ್ ಪಾಯಿಂಟ್ ನೋಡೋದಿಲ್ಲ. ಇನ್ನು ಕೆಪಾಸಿಟಿ ದುಡ್ಡಿಲ್ಲ ಅಂದರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯನಮ್ಮ ಅಂತ, ಇಲ್ದಾರೆ ಹರಿದ್ವಾರಕ್ಕೆ ಹೋಗ್ಬಿಡಿ. ಎರಡನೇ ಹೆಂಡ್ತಿನೂ ನಿಮ್ಮ ಜೊತೆ ಚೆನ್ನಾಗಿಲ್ಲ, ಈಗ ಅದು ಪ್ರಾಬ್ಲಮ್ ಆಗಿದೆ. ಹಂಗಾದ್ಮೇಲಿಂದ ಮೊದಲನೇ ಹೆಂಡ್ತಿನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದು ಡೆಸರ್ಷನ್ ಆಟೋಮ್ಯಾಟಿಕಲಿ ಪ್ರೂವ್ ಆಯಿತು. 125 ಸ್ಕೋಪ್ ಇರೋದೇ ಅಷ್ಟು. ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡವಳಿಗಲ್ಲ ಇಟ್ಕೊಂಡವಳಿಗೂ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಹಾಗಿದ್ದಂಥ ಪಕ್ಷದಲ್ಲಿ ಇನ್ನೇನು ಲೀಗಲ್ ಪಾಯಿಂಟ್ ರಿವಿಷನಲ್ಲಿ ನಾವು ನೋಡೋದಿದೆ, ಇದರಲ್ಲಿ ಏನೂ ಲೀಗಲ್ ಪಾಯಿಂಟ್ ನೋಡೋದಿಲ್ಲ. ಇನ್ನು ಕೆಪಾಸಿಟಿ ದುಡ್ಡಿಲ್ಲ ಅಂದರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯನಮ್ಮ ಅಂತ, ಇಲ್ದಾರೆ ಹರಿದ್ವಾರಕ್ಕೆ ಹೋಗ್ಬಿಡಿ ಕಾವಿ ಹಾಕ್ಕೊಂಡು. ಅವಳೇ ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ ಬಿಟಿ ಊಟ ಹಾಕ್ತಾರೆ, ಹೋದ್ರೆ ಆಯ್ತಪ್ಪ ಆರಾಮಾಗಿ. ಅಲ್ಲಿರೋರೆಲ್ಲ ಅರ್ಧ ಜನ ಕನ್ವಿಕ್ಸೆ, ಋಷಿಕೇಶ, ಹರಿದ್ವಾರ, ಕಾಶಿ ಅಲ್ಲೆಲ್ಲ ಇರೋರೆಲ್ಲ ಅಂಥವ್ರೆ. ನೆನೆ 75 ರೂಪಾಯಿಗೆ ಒಂದು ಕೇಸರಿ ಕಲರ್ ನೈಟಿ ಕೊಡ್ತಾರೆ, ಅದು ಹಾಕೊಂಡ್ಬಿಟ್ರೆ ಮುಗಿದೋಯ್ತು. 25 ರೂಪಾಯಿಗೆ ಒಂದು ಅಲ್ಯೂಮಿನಿಯಮ್ದು ಟಿಫಿನ್ ಕ್ಯಾರಿ ಕೊಡ್ತಾರೆ. ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ 12 ಗಂಟೆ ಕರೆಕ್ಟಾಗಿ, ಬೇರೆ ಯಾರು ಊಟ ಹಾಕ್ತಾರೋ ಬಿಡ್ತಾರೋ 12 ಗಂಟೆಗೆ ಆ ಆಶ್ರಮದಲ್ಲಿ ಬೆಲ್ ಆಗುತ್ತೆ. ಲೈನಲ್ಲಿ ಹೋಗಿ ಕೂತಿದ್ರೆ ಸಾಕು, 2 ಚಪಾತಿ ರೊಟ್ಟಿ ಕೊಡ್ತಾರೆ. ಯಾರ್ಯಾರೋ ದೇಶದಲ್ಲೆಲ್ಲ ಏನೇನೋ ಅನ್ಯಾಯ ಮಾಡ್ಬಿಟ್ಟಿರ್ತಾರಲ್ಲ ಅವರೆಲ್ಲ ಇಲ್ಲಿರೋ ಸಾಧು ಸಂತರಿಗೆ ಊಟ ಕೊಡಬೇಕು ಅಂತ ಹೇಳಿ ದುಡ್ಡಿಟ್ಟಿದ್ದಾರೆ. ಅವನ ಆಶ್ರಮದವ್ರು ಅರ್ಧ ನುಂಗಿ ಇನ್ನರ್ಧ ಇವ್ರಿಗೆಲ್ಲ ಹಾಕ್ತಾರೆ. ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಕಾವಿ ಹಾಕೊಂಡ್ಬಿಟ್ಟು ಗಡ್ಡ ಬಿಟ್ಬಿಟ್ರೆ ನಿಮ್ಮ ನಸೀಬ್ ಚೆನ್ನಾಗಿದ್ರೆ ನಿಮ್ಮ ಹತ್ರನೂ ಯಾರು ಶಾಸ್ತ್ರ ಗೀಸ್ತ್ರ ಅಂತ ಕೇಳಿ ಒಂದಷ್ಟು ಬೇರೆ ವರ್ಕೌಟ್ ಆಗುತ್ತೆ ದುಡ್ಡು. ಇಲ್ಲದೆ ಆರಾಮಾಗಿ ಬೆಳಗ್ಗೆ ಇರೋದು, ಸಾಯಂಕಾಲ ಆದರೆ ಗಂಗಾ ನದಿ ನೀರು ಕುಡಿಯೋದು, ಗಂಗಾ ಆರತಿ ಆಗುತ್ತೆ. ಯಾರೋ ನಿಮ್ಮ ಸುಮ್ಮನೆ ಅಲ್ಲಿ ಲೈನಲ್ಲಿ ಕೂತಿದ್ರೆ ಪಾಪ ಮಾಡಿದವರೆಲ್ಲ ಬೆಳಗ್ಗೆ TV ನೋಡಿ 10 ರೂಪಾಯಿ ಹಾಕೊಂಡು ಹೋಗ್ತಾರೆ. ಆ ಥರ 10 ರೂಪಾಯಿ 250 ರೂಪಾಯಿ ಕಲೆಕ್ಷನ್ ಆಗುತ್ತೆ ಪರ್ ಡೇ. ಯಾರಿಗುಂಟು ಯಾರಿಗಿಲ್ಲ. ಬೇಡ ನಾನು ಇಲ್ಲೇ ಇರಬೇಕು ಅಂತಾದರೆ 1ನೇ ಹೆಂಡ್ತಿ 2ನೇ ಹೆಂಡ್ತಿ 3ನೇ ಹೆಂಡ್ತಿ ಅಂತ ಇದ್ದು ದುಡ್ದು ತಂದಾಕಿ ಅವ್ರನ್ನ ಕಾಪಾಡಿ ಅಂತಾರೆ ಸುಪ್ರೀಂ ಕೋರ್ಟ್ನವರು. ಫುಲ್ಲಿ ಏಬಲ್ಡ್ ಪರ್ಸನ್ ಶುಡ್ ಅರ್ನ್ ಅಂಡ್ ದೆನ್ ಮೇಂಟೈನ್ ದಿ ಫ್ಯಾಮಿಲಿ. ಇಂಥ ಗಂಡನ್ ಕಟ್ಕೊಂಡಿದ್ದಕ್ಕೆ ಅವಳ ಕರ್ಮದಲ್ಲಿ ಇನ್ನೇನು ಅನುಭವಿಸ್ಬೇಕು ಅನುಭವಿಸ್ತಾಳೆ. ದಿಸ್ ಆಲ್ ಅಬೌಟ್ ದಿ 125. ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಸ್ಟಿಲ್ ವರ್ಸರ್. ಅದ್ರಲ್ಲಿ ನಂದೇ ಜಜ್ಮೆಂಟ್ ಇದೆ ನೋಡಿ. ಮೇಂಟೆನೆನ್ಸ್ ಕೊಡೋದ್ರ ಜೊತೆಗೆ ಮನೆನೂ ಕೊಡಬೇಕು. See, in domestic violence, the purpose is to first to restoration of the domestic comforts. ಗೊತ್ತಾಯ್ತಲ್ಲ, ಅದು ಕೊಡಲಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಬಾಡಿಗೆ ಮನೆ, ಅವನೇ ಬಾಡಿಗೆ ಮನೆ ಬಿಟ್ಬಿಟ್ಟಿರ್ತಾನೆ, ಎಲ್ಲಿ ಸೇರಿಸೋದು? ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತಿದ್ದಂಥ ಕಂಫರ್ಟು ಏನಾಗ್ತಿತ್ತು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಮೌಂಟ್ನ ಮೇಂಟೆನೆನ್ಸ್ ಅಂತ ಕೊಡ್ಬೇಕು. ದಟ್ ಇಸ್ ದಿ ಲಾಸ್ಟ್ ಪ್ರಿಯಾರಿಟಿ. ನಮ್ಮ ಮ್ಯಾಜಿಸ್ಟ್ರೇಟು ಡೈರೆಕ್ಟಾಗಿ ಅದನ್ನ 125 ಪ್ರೊಸೀಡಿಂಗ್ಸ್ ಥರ ಡೈರೆಕ್ಟಾಗಿ ಮೇಂಟೆನೆನ್ಸ್ ಅಲೋ ಮಾಡ್ತಾ ಇದ್ದಾರೆ. ನೋ, ದಟ್ ಈಸ್ ನಾಟ್ ದಿ ಪರ್ಪಸ್. ಪರ್ಪಸ್ ಈಸ್ ಟು ಸಿ ದಟ್ ಶಿ ವುಡ್ ಬಿ ಬ್ರಾಟ್ ಬ್ಯಾಕ್ ಟು ದಿ ಶೇರ್ಡ್ ರೆಸಿಡೆನ್ಸ್ ಅಂತ. ದಟ್ ಇಸ್ ದಿ ಪರ್ಪಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್. Throughout the proceedings, Maladi has paid the interim maintenance. ಈಗ ಆಯ್ತಲ್ಲಪ್ಪ, ನಾಳೆ ಬೆಳಗ್ಗೆ ಗಂಟು ಮೂಟೆ ಸಮೇತ ತಮ್ಮ ಮನೆಗೆ ಬರ್ತಾರೆ, ಸೇರಿಸ್ಕೊಂಬಿಡಿ ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ. ಮ್ಯಾರೇಜ್ ಡಿಸಾಲ್ವ್ ಆಗಿದೆ ಸರ್. ಮ್ಯಾರೇಜ್ ಡಿಸಾಲ್ವ್ ಆಗಿದ್ರೆ ಅಲ್ಲಿ ಪೀರಿಯಡ್ ತನಕ ಏನ್ ಕೊಡ್ಬೇಕಾಗಿತ್ತು ದುಡ್ಡು ಕೊಟ್ಬಿಟ್ಟು ಅತ್ಲಾಗ ಮುಗೀತು ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು. ಅಷ್ಟೇ ಇರೋದೀಗ, ಅಲ್ಲಿ ತನಕ ಇರೋದು ಅಷ್ಟೇನೇನೆ. ಇಫ್ ದಿ ಮ್ಯಾರೇಜ್ ಇಸ್ ಡಿಸಾಲ್ವ್ಡ್ ಯು ವಿಲ್ ಹ್ಯಾವ್ ಟು ಪೇ ಸಮ್ ಅಮೌಂಟ್. Pay that amount and be done away with it. Initially, my lord, the petitioner has filed the restitution of conjugal rights. ಆಯ್ತಲ್ಲ ಇವ್ರೆ, ಅದೆಲ್ಲ ಮುಗಿದೋಯ್ತಲ್ಲ ಈಗ. Thereafter, divorce. ಅದೆಲ್ಲ ಮುಗಿದೋಯ್ತು ಈಗ. ವಿ ಹ್ಯಾವ್ ಪಾಸ್ಟ್ ಲಾಸ್ಟ್ ಸ್ಟೇಜ್ ನಾವು. ಈಗ ಕ್ವಶನ್ ಆಫ್ ಏನ್ ದುಡ್ಡು ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ ಅಂತ. ನಿಮ್ ಕಕ್ಷಿಗಾರಕ್ಕೆ ಸ್ತ್ರೀ ಸೌಖ್ಯ ಬರ್ದಿಲ್ಲ, ಅದಕ್ಕೆ ಮೊದಲನೇ ಹೆಂಡತಿನ ಅನಾನುಕೂಲ ಆಯ್ತು. ಈಗ 2ನೇ ಹೆಂಡತಿ ಅವಳದು ಅನಾನುಕೂಲ ಆಗ್ತಾ ಇದೆ. ಇದು ಮ್ಯಾರೇಜ್ ಮಾರ್ಕೆಟ್ ಚೆನ್ನಾಗಿದೆ, ಗಂಡಸಿಗೆ 10 ಬೇಕಾದ್ರೆ ಮದುವೆ ಆಗುತ್ತೆ. ಏನ್ ಮಾಡೋದು? ಸಮಾಜ ಹಂಗಿದೆ, ಕಾನೂನು ಹಂಗಿದೆ. ನೀವೇನ್ ಕೊಡ್ಬೇಕು ಕೊಡಿ, ಅದನ್ನ ಕೊಟ್ಬಿಟ್ಟು ಮುಗಿಸಿ. ಈಗ ಎಷ್ಟು ಕೊಡ್ಬೇಕು ಇನ್ನ ಬಾಕಿ?
2 lakhs, Two lakhs. they have not paid single rupee. 2 ರೈಟ್ lakhs, ಅದನ್ನ ಎಷ್ಟು ಕೊಡ್ತಾರೆ ಈಗ ನೆಕ್ಸ್ಟ್ ಡೇಟ್ ಅಲ್ಲಿ ಎಷ್ಟು ಕೊಡ್ತೀರಾ ಹೇಳಿ? this honorable court is granted. ಸ್ವಲ್ಪ interim order. ತಡೀರಿ ಇವ್ರೆ, ನಿಮ್ಗೆ ದುಡ್ಡು ಬೇಕೋ ಬರೀ ಕೋರ್ಟ್ ಆರ್ಡರ್ ಬೇಕೋ? ಪೇಪರ್ ಡಿಗ್ರಿ ಅದು. ಅಲ್ಲ ಇಂಟ್ರಿ ಆರ್ಡರ್ ತಗೊಂಡ್ರೆ 1 ಲಕ್ಷ ಡೆಪಾಸಿಟ್ ಅಂತ, ಅದು ಡೆಪಾಸಿಟ್ ಮಾಡಿ. ಅದನ್ನೇ ಕೇಳ್ತಾ ಇದೀವಲ್ಲ ನಾವು, ಸ್ವಲ್ಪ ನೋಡೋಣ ಅಂತ. But from the year 2010 to 2017. No, mister, you have to deposit 1 lakh as per the interim order. How much you have deposited? But ask my client, my lord. No, ನೀವ್ ಹೇಳ್ಬೇಕು, ನಿಮ್ ಕ್ಲೈಂಟ್ ಏನ್ ಗೊತ್ತಾಗತ್ತೆ? ನೀವ್ ಹೇಳಿ ಈಗ. ಪಾಸ್ ಓವರ್ ಮಧ್ಯಾಹ್ನ ಕೇಳಿ, ಇಲ್ದಿದ್ರೆ ಐ ಡಿಸ್ಮಿಸ್ ಇಟ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಓನ್ಲಿ ಆನ್ ದಟ್ ಗ್ರೌಂಡ್. Please.